ಮಾಡಿದ್ರು ಅಶ್ವಿನಿ ಮೇಡಮ್. ಇವ್ರಿಗೆ ನಾಮಿನೇಷನ್ ಮೇಲೂ ಸೀರಿಯಸ್ನೆಸ್ ಇಲ್ಲ, ಕಠಿಣವಾದ ಶಿಕ್ಷೆ ಕೊಡಬೇಕು. ಅಸ್ಕಿ ಹೊಡೆದು ನಿಯಮಗಳನ್ನ ಮುರಿಯುವುದಿಲ್ಲ ಎಂದು ಹೇಳಬೇಕು. ಬಿಗ್ ಬಾಸ್ ಮನೆಯಲ್ಲಿ ಬೆಳ್ಳಂಬೆಳಿಗ್ಗೆ ಗಿಲ್ಲಿ ಹಾಗೂ ಅಶ್ವಿನಿ ನಡುವೆ ಬೆಂಕಿ ಹತ್ಕೊಂಡಿದೆ. ನಿಮಗೆ ಗೊತ್ತಿರಬಹುದು, ಮುಂಜಾನೆನೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ, ಅದು ಕೂಡ ನಾಮಿನೇಷನ್ ಟಾಸ್ಕ್. ಇದಕ್ಕೆ ಒಂದು ಕಾರಣನೂ ಕೂಡ ಬಿಗ್ ಬಾಸ್ ಕೊಡ್ತಾರೆ. ಆ ಕಾರಣವನ್ನ ಇಟ್ಕೊಂಡು ಅವ್ರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳಿ. ಆ ಕಾರಣ ಬಂದು ಬಿಗ್ ಬಾಸ್ ಮನೆಯಲ್ಲಿ ಪದೇ ಪದೇ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಿರೋ ವ್ಯಕ್ತಿ ಯಾರು, ಅದಕ್ಕೆ ಸೂಕ್ತ ಕಾರಣ ಕೊಟ್ಟು ಅವ್ರನ್ನ ನಾಮಿನೇಟ್ ಮಾಡಿ ಅಂದಾಗ ಇಡೀ ಮನೆ ಒಬ್ಬರ ಹೆಸರೇ ತಗೊಳುತ್ತೆ, ಅದು ಅಶ್ವಿನಿ ಗೌಡ. ಮೊದಲನೇದಾಗಿ ಸೂರಜು, ರಾಶಿಕಾ, ಗಿಲ್ಲಿ ಹೀಗೆ ಒನ್ ಬೈ ಒನ್ ಬಂದು ಅವರೆಲ್ಲರೂ ಕೂಡ ಅಶ್ವಿನಿ ಹೆಸರು ಹೇಳ್ತಾರೆ. ಆದ್ರೆ ಗಿಲ್ಲಿ ಇಲ್ಲೂ ಕೂಡ ಅಶ್ವಿನಿ ಗೌಡಗೆ ಟಾಂಗನ್ನ ಕೊಡ್ತಾರೆ. ನಾಮಿನೇಷನ್ ಮೇಲೂ ಸೀರಿಯಸ್ನೆಸ್ ಇಲ್ಲ, ಬಿಗ್ ಬಾಸ್ ನ ರೂಲ್ಸ್ ಮೇಲೂ ಸೀರಿಯಸ್ನೆಸ್ ಇಲ್ಲ, ಎಲ್ಲದನ್ನು ಕೂಡ ಲೇಸಿಯಾಗಿ ತಗೊಳ್ತಾರೆ. ಇವರಿಗೆ ಒಂದು ಕಠಿಣ ಶಿಕ್ಷೆ ಕೊಡಿ ಬಿಗ್ ಬಾಸ್ ಅಂತ ಹೇಳಿ ಹೇಳ್ತಾರೆ. ಇದಾದ ನಂತರ ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಇಲ್ಲಿ ಯಾರು ರೂಲ್ಸ್ ಬ್ರೇಕ್ ಮಾಡಿಕೊಂಡು ನಾಮಿನೇಟ್ ಆಗಿದ್ರೋ ಅವರು ಪ್ರತಿಯೊಬ್ಬರ ಹತ್ರನೂ ಹೋಗಿ ಬಸ್ಕೆಯನ್ನ ಹೊಡೆದು ಕ್ಷಮೆಯನ್ನ ಕೇಳಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಬಿಗ್ ಬಾಸ್ ಅಲ್ಲಿ ಕೊಟ್ಟ ನಂತರ ಅಶ್ವಿನಿ ಗೌಡ ಪ್ರತಿಯೊಬ್ಬರ ಹತ್ರ ಹೋಗಿ ಬಸ್ಕೆಯನ್ನ ಹೊಡೆದು ಕ್ಷಮೆಯನ್ನ ಕೇಳ್ತಾರೆ. ಆದ್ರೆ ಗಿಲ್ಲಿಯ ಬಳಿ ಬರ್ಬೇಕಾದ್ರೆ ಒಂದು ಟ್ವಿಸ್ಟ್ ಸಿಕ್ಬಿಡತ್ತೆ, ಅವರ ಈಗೋಗೆ ಹರ್ಟ್ ಆಗ್ಬಿಡತ್ತೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಹತ್ರ ಬರ್ಬೇಕಾದ್ರೆ ಗಿಲ್ಲಿ ಆಲ್ರೆಡಿ ಚೇರ್ ಮೇಲೆ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೃಷ್ಣನ ರೀತಿ ಇದನ್ನ ತಿರ್ಸ್ತಾ ಇರ್ತಾನೆ. ಇವರಿಗೆ ಅಲ್ಲೊಂದು ಸ್ವಲ್ಪ ಉರಿದು ಹೋಗುತ್ತೆ. ಯಾಕಂದ್ರೆ ನಾನು ಹೋಗಿ ಕ್ಷಮೆ ಕೇಳ್ತಿದ್ದೀನಿ, ಆದ್ರೆ ಅವನು ಕಾಲ್ ಮೇಲೆ ಕಾಲ್ ಹಾಕೊಂಡು ನನಗೇನೆ ಅವಮಾನ ಮಾಡೋ ರೀತಿಯಲ್ಲಿ ಮಾಡ್ತಿದ್ದಾನಲ್ಲ ಅಂತ ಹೇಳಿ. ಸೊ ಗಿಲ್ಲಿಗೆ ಸಿಗೋ ಚಾನ್ಸ್ ಅನ್ನ ಅವ್ನು ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಯಾರ ಹೇಗೆ ಬಗ್ಗಿಸ್ಬೇಕು ಅನ್ನೋದು ಅವನಿಗೆ 100% ಗೊತ್ತು. ಅದಕ್ಕೆ ಅಶ್ವಿನಿ ಬರ್ತಾರೆ ಅಂತ ಗೊತ್ತಿದ್ದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಸ್ಟೈಲ್ ಆಗಿ ಕೂತಿರ್ತಾನೆ. ಅವ್ರು ಬಂದು ಹೇಳ್ತಾರೆ, ಕಾಲನ್ನು ಕೆಳಗಿಳಿಸು, ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ನಾನೇನೇ ಕಿಳಿಸ್ಲಿ, ನಾನು ಹೀಗೆ ಕೂರೋದು, ನಿನ್ನ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇರಿ ಅಂತ ಹೇಳಿ ಅವ್ನು ಹೇಳ್ತಾನೆ. ಬಟ್ ಅದನ್ನ ಕೇಳದೆ ಇರುವಂತಹ ಅಶ್ವಿನಿ ಗೌಡ ಅವನ ವಿರುದ್ಧವೇ ತಿರುಗಿ ಬಿದ್ದೋಗ್ತಾರೆ. ನಿನ್ನ ದೌಲತ್ತು ದಿಮಾಕು ನಿಮ್ಮ ಮನೆಯಲ್ಲಿ ಇಟ್ಕೋ, ಇಲ್ಲಿ ನಿನ್ನ ವ್ಯಕ್ತಿತ್ವನ ತೋರ್ಸಕ್ ಬರಬೇಡ, ಹೊರಗಡೆ ಜನಗಳು ನಿನ್ನನ್ನು ನೋಡ್ತಿರ್ತಾರೆ ಅನ್ನೋ ಒಂದು ದಿಮಾಕಿನ ಡೈಲಾಗನ್ನ ಅವನ ಮುಂದೆನೆ ಹೊಡೆದು ಬಿಡ್ತಾರೆ. ಸೊ ನಾನೇನಕ್ಕೆ ಇಳಿಸ್ಬೇಕು, ನಾನು ಹಿಂಗೆ ಕೂತ್ಕೊಳ್ಳೋದು, ನಿಮ್ಮ ಕೆಲಸ ಏನು ನೀವು ಮಾಡ್ಬಿಟ್ಟು ಹೋಗ್ತಾ ಇರಿ, ಕ್ಷಮೆ ಕೇಳ್ಬೇಕಾ ಕೇಳ್ರಿ, ಕೇಳಬಾರ್ದಂದ್ರೆ ಹೋಗ್ತಾ ಇರಿ ಅಂತ ಹೇಳಿ ಮತ್ತೆ ಹೇಳ್ತಾನೆ. ಹೀಗೆ ಇವರಿಬ್ರು ಮದುವೆ ಕಾನ್ವರ್ಸೇಷನ್ ನಡೆದೋಗತ್ತೆ. ನಾನು ಹೇಳೋದೇನೆಂದ್ರೆ, ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಅನ್ನ ನಿಮ್ಮ ಪಾಡಿಗೆ ನೀವು ಮಾಡಬೇಕು. ಅಲ್ಲೂ ಕೂಡ ಇನ್ನೊಬ್ಬ ವ್ಯಕ್ತಿ ನಾನು ಕ್ಷಮೆ ಕೇಳಬೇಕಾದ್ರೆ ಹೀಗೆ ಇರಬೇಕು, ಹೀಗೆ ಮಲ್ಕೊಂಡಿರ್ಬೇಕು, ಹೀಗೆ ಕೂತ್ಕೊಂಡಿರ್ಬೇಕು, ಹೀಗೆ ಕಣ್ಣು ಮುಚ್ಕೊಂಡಿರ್ಬೇಕು ಅಂದ್ರೆ ಆಗೋದಿಲ್ಲ. ಒಬ್ಬೊಬ್ಬನ ದೌಲತ್ತು ಒಂದೊಂದು ತರ ಇರ್ತದೆ. ಅದಕ್ಕೆ ಅವ್ರ ಮನೆ ಒಳಗೆ ಬಂದಿರುವಂಥದ್ದು. ನಿಮಗೆ ಕೊಟ್ಟಿರೋ ಕೆಲಸನ ನೀವು ನೆಟ್ಟಿಗೆ ಮಾಡಿ ಹೋಗಿದ್ರೆ ನಿಮ್ಮ ವ್ಯಕ್ತಿತ್ವ ಜನಗಳು ನೋಡೋರು, ಗಿಲ್ಲಿಯ ವ್ಯಕ್ತಿತ್ವವನ್ನು ಜನಗಳು ನೋಡೋರು. ಅದನ್ನು ಬಿಟ್ಟು ನಿಮಗೆ ಕ್ಷಮೆ ಕೇಳಿರೋಕೆ ಹೇಳಿದ್ರು ಹೀಗೆ ಕೂತ್ಕೊಂಡ್ರೆ ಮಾತ್ರ ಕೇಳ್ತೀನಿ, ಹಾಗೆ ಮಲ್ಕೊಂಡ್ರೆ ಮಾತ್ರ ಕೇಳ್ತೀನಿ, ಕಣ್ಣು ಬಿಟ್ಕೊಂಡ್ರೆ ಮಾತ್ರ ಕೇಳ್ತೀನಿ, ಕಣ್ಣು ಮುಚ್ಚಿದ್ರೆ ಮಾತ್ರ ಕೇಳ್ತೀನಿ ಅಂದ್ರೆ ಅದು ಸರಿ ಆಗೋದಿಲ್ಲ. ಎಲ್ಲ ಒಂದ್ ಕಡೆ ಮತ್ತೆ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರಿ ಅಂತ ಹೇಳಿ ವೈಯಕ್ತಿಕವಾಗಿ ನಮ್ಗೆ ಅನ್ಸಿದ್ರು. ಗಿಲ್ಲಿ ಕೈಯಲ್ಲಿ ಸಿಕ್ಕರೆ ಹೀಗೆ ಎಲ್ಲಿ ಹೊಡಿಬೇಕು ಅಲ್ಲಿ 100% ಹೊಡೆದೇ ಹೊಡಿತಾನೆ ಅಂತ ಹೇಳಿ ನನಗನ್ನಿಸ್ತು. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.